ರೆನಾಲ್ಟ್ ಅವರು ತುಂಬಾ ವೇಟ್ ಮಾಡಿಸಿ ಡಸ್ಟರ್ ನೆಕ್ಸ್ಟ್ ಜನರೇಷನ್ ಲಾಂಚ್ ಮಾಡಿದ್ದಾರೆ. ಆದ್ರೆ ಲಾಂಚ್ ಮಾಡೋ ಹೊತ್ತಿಗೆ ಮಾರ್ಕೆಟ್ ಅಲ್ಲಿ ಸೆಗ್ಮೆಂಟ್ ಲೀಡರ್ ಕಾರ್ಸ್ ಆಲ್ರೆಡಿ ರೆಡಿಯಾಗಿ ನಿಂತಿವೆ. ಅದರಲ್ಲೂ ಮೇನ್ ಆಗಿ ಫುಲ್ಲಿ ಲೋಡೆಡ್ ಎಸ್ಯುವಿ ಟಾಟಾ ಸಿಯರಾ. ಟಾಟಾ ಸಿಯರಾಗೆ ಕಂಪೇರ್ ಮಾಡಿದ್ರೆ ಡಸ್ಟರ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ, ಲೆಟ್ಸ್ ಚೆಕ್ ಇಟ್ ಔಟ್. ಫಸ್ಟ್ ಡೈಮೆನ್ಷನ್ಸ್ ಬಗ್ಗೆ ಮಾತಾಡೋಣ. ಫ್ರಂಟ್ ಕ್ಯಾಬಿನ್ ನಲ್ಲಿ ಎರಡು ಕಾರ್ಗಳಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಪೇಸ್ ಇದೆ. ಆದ್ರೆ ಸೆಕೆಂಡ್ ರೋ ನೋಡೋದಾದ್ರೆ ಸಿಯರಾದಲ್ಲಿ ಶೋಲ್ಡರ್ ರೂಮ್ ಮತ್ತು ವಿಡ್ತ್ ಬೆಟರ್ ಅನ್ಸುತ್ತೆ. ಡಸ್ಟರ್ ನೋಡೋಕೆ ದೊಡ್ಡದು ಅನ್ಸ್ಬಹುದು, ಆದ್ರೆ ಸ್ಟೋರಿನೇ ಬೇರೆ ಇದೆ. ಡಸ್ಟರ್ ಲೆಂತ್ 4346 ಇದೆ, ಸಿಯರಾಗಿಂತ 6 ಜಾಸ್ತಿ. ಆದ್ರೆ ವಿಡ್ತ್, ಹೈಟ್ ಮತ್ತು ವೀಲ್ ಬೇಸ್ ಈ ಎಲ್ಲದರಲ್ಲೂ ಸಿಯರಾನೇ ವಿನ್ ಆಗುತ್ತೆ. ಸಿಯರಾ ನೋಡೋಕೆ ಕಾಂಪ್ಯಾಕ್ಟ್ ಅನ್ಸ್ಬಹುದು, ಆದ್ರೆ ಸ್ಪೇಸ್ ಮತ್ತು ಕಂಫರ್ಟ್ ಅಲ್ಲಿ ಇದು ದೊಡ್ಡದು. ಫ್ಯೂಯಲ್ ಟ್ಯಾಂಕ್ ಎರಡು ಕಾರ್ಗಳಲ್ಲೂ 50 ಲೀಟರ್ಸ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ವಿಷಯದಲ್ಲಿ ಡಸ್ಟರ್ ಟಾಪ್ ಅಲ್ಲಿ ನಿಂತಿದೆ. ಡಸ್ಟರ್ ಅಲ್ಲಿ 212 ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಇದು ಸಿಯರಾಗಿಂತ 7 ಜಾಸ್ತಿ ಇದೆ. ಆಫ್ ರೋಡಿಂಗ್ ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸಿಯರಾದ ಬೂಟ್ ಸ್ಪೇಸ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. 622 ಲೀಟರ್ಸ್ ಅಂತ ಕಂಪನಿ ಹೇಳಿದ್ರು. ಪಾರ್ಸೆಲ್ ಟ್ರೇ ವರ್ಗು ನೋಡಿದ್ರೆ ಸಿಯರಾದಲ್ಲಿ ಓನ್ಲಿ 450 ಲೀಟರ್ ಸ್ಪೇಸ್ ಸಿಗುತ್ತೆ. ಆದ್ರೆ ಡಸ್ಟರ್ ಅಲ್ಲಿ 518 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ. ನಿಮ್ಗೆ ಜಾಸ್ತಿ ಲಗೇಜ್ ಕ್ಯಾರಿ ಮಾಡೋಕೆ ಡಸ್ಟರ್ ಬೆಸ್ಟ್ ಆಪ್ಷನ್ಸ್ ಅನ್ಸುತ್ತೆ. ಡಸ್ಟರ್ ಅಲ್ಲಿ 1 ಲೀಟರ್ ಟರ್ಬೋ ಇಂಜಿನ್ ಆಪ್ಷನ್ ಇದೆ. ಇದು ನಿಮ್ಗೆ ಕಾಂಪ್ಯಾಕ್ಟ್ ಎಸ್ಯುವಿ ಫೀಲ್ ಕೊಟ್ರು ಇಂಜಿನ್ ಮಾತ್ರ ಸಬ್ ಕಾಂಪ್ಯಾಕ್ಟ್ ಎಸ್ಯುವಿದು ಅನ್ಸುತ್ತೆ. ಸಿಯರಾ 1.5 ಲೀಟರ್ ಇಂಜಿನ್ ಗೆ ಕಂಪೇರ್ ಮಾಡಿದ್ರೆ ಡಸ್ಟರ್ ಟಾರ್ಕ್ ಅಲ್ಲಿ ಬೆಟರ್ ಇದೆ. ಇನ್ನು ಪವರ್ ಬೇಕಂದ್ರೆ ಡಸ್ಟರ್ ನಲ್ಲಿ 1.3 ಲೀಟರ್ ಟರ್ಬೋ ಇಂಜಿನ್ ಇದೆ. ಇದು ಸಿಯರಾದ 1.5 ಲೀಟರ್ ಹೈಪೀರಿಯನ್ ಇಂಜಿನ್ ಗಿಂತ 3 bhp ಜಾಸ್ತಿ ಪವರ್ ಮತ್ತು 25 Nm ಜಾಸ್ತಿ ಟಾರ್ಕ್ ಜನರೇಟ್ ಮಾಡುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಡೀಸೆಲ್ ಕಾರೇ ಬೇಕು ಅಂದ್ರೆ ಸಿಯರಾ ಚೂಸ್ ಮಾಡಿ, ಯಾಕಂದ್ರೆ ಡಸ್ಟರ್ ನಲ್ಲಿ ಡೀಸೆಲ್ ಆಪ್ಷನ್ ಇಲ್ಲ. ಸೇಫ್ಟಿ ಡಸ್ಟರ್ ಅಲ್ಲಿ ಲೆವೆಲ್ 2 ADAS, 6 ಏರ್ ಬ್ಯಾಗ್ಸ್ ಮತ್ತು ESP ಫೀಚರ್ಸ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಆದ್ರೆ ಸಿಯರಾದ ಸೇಫ್ಟಿ ನೆಕ್ಸ್ಟ್ ಲೆವೆಲ್ ಇದೆ. ಸಿಯರಾ ಭಾರತ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ನಲ್ಲಿ 5 ಔಟ್ ಆಫ್ 5 ಸ್ಟಾರ್ಸ್ ತಗೊಂಡಿದೆ. ಸಿಯರಾದಲ್ಲಿ ESP ರಿಲೇಟೆಡ್ 20+ ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟಿದ್ದಾರೆ, ಲೈಕ್ ರೋಲ್ ಓವರ್ ಮಿಟಿಗೇಷನ್ ಮತ್ತು ಡೈನಾಮಿಕ್ ಟಾರ್ಕ್ ವೆಕ್ಟೋರಿಂಗ್. ಫೀಚರ್ಸ್ ನೋಡೋದಾದ್ರೆ ಸಿಯರಾದಲ್ಲಿ 12.3 ಇಂಚ್ ಟಚ್ ಸ್ಕ್ರೀನ್ ಇದೆ, ಆದ್ರೆ ಡಸ್ಟರ್ ನಲ್ಲಿ 10.1 ಇಂಚ್ ಮಾತ್ರ. ಸಿಯರಾದಲ್ಲಿ ಗೆಸ್ಚರ್ ಕಂಟ್ರೋಲ್ ಪವರ್ ಟೇಲ್ಗೇಟ್ ಇದೆ, ಆದ್ರೆ ಡಸ್ಟರ್ ಅಲ್ಲಿ ಬಟನ್ ಪ್ರೆಸ್ ಮಾಡಲೇಬೇಕು. ಆಡಿಯೋ ಸಿಸ್ಟಮ್ ನೋಡೋದಾದ್ರೆ ಸಿಯರಾದಲ್ಲಿ 12 JBL ಸ್ಪೀಕರ್ಸ್ ಇದೆ. ಡಸ್ಟರ್ ನಲ್ಲಿ ಸಿಂಪಲ್ 6 ಸ್ಪೀಕರ್ ಸೆಟಪ್ ಇದೆ. ವ್ಯಾರಂಟಿ ವಿಷಯದಲ್ಲಿ ರೆನಾಲ್ಟ್ ಬೆಟರ್ ಆಫರ್ ಕೊಟ್ಟಿದ್ದಾರೆ. 7 ಇಯರ್ಸ್ ವರ್ಗೂ ಎಕ್ಸ್ಟೆಂಡ್ ಮಾಡಬಹುದು. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಜಾಸ್ತಿ ಬೂಟ್ ಸ್ಪೇಸ್ ಮತ್ತು ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಬೇಕಂದ್ರೆ ಡಸ್ಟರ್ ನೋಡಿ. ಆದ್ರೆ ನಿಮ್ಗೆ 5 ಸ್ಟಾರ್ ಸೇಫ್ಟಿ, ಪ್ರೀಮಿಯಂ ಫೀಚರ್ಸ್ ಮತ್ತು ಡೀಸೆಲ್ ಇಂಜಿನ್ ಬೇಕು ಅಂದ್ರೆ ಸಿಯರಾ ಇಸ್ ದಿ ಬೆಸ್ಟ್. ನಿಮ್ಗೆ ಈ ಎರಡು ಕಾರ್ಗಳಲ್ಲಿ ಯಾವ್ದು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಡ್ರೈವ್ ಇನ್ಫೋ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.